ಅವರಿಗೆ ಮುಕ್ತಿ ದೊರೆಯುವುದು ದೇವಿ. ನಾರಾಯಣ. ದೇವಿ, ಈ ಜಗತ್ತಿನಲ್ಲಿ ಕರ್ಮಚಕ್ರ ಎಂದಿಗೂ ನಿಲ್ಲದು. ಹಾಗಾಗಿ ಮನುಷ್ಯರು ಯಾವುದೇ ಕಾಲದಲ್ಲಿ ಯಾವುದೇ ಕೆಲಸ ಮಾಡಿದರೂ ಅವರಿಗೆ ಅದರ ಫಲ ಅವಶ್ಯ ದೊರೆಯುತ್ತದೆ. ಆದ್ದರಿಂದಲೇ ಮನುಷ್ಯನು ಪ್ರತಿಯೊಂದು ಕೆಲಸಕ್ಕೂ ಮೊದಲು ಎಂದಿಗೂ ನೆನಪಿಡಬೇಕಾದುದು ಅವರಿಗೆ ಕರ್ಮಗಳ ಫಲ ಖಂಡಿತ ದೊರೆಯುತ್ತದೆ. ಅದು ಬೇಕಾದರೆ ಸುಖದಾಯಿಯಾಗಲಿ ಅಥವಾ ದುಃಖದಾಯಿಯಾಗಲಿ. ಬಕಾಸುರನ ಬೆಂಕಿಯಲ್ಲಿ ಬೆಂದು ಬೂದಿಯಾಗ್ತೀರಿ. ಅಮ್ಮ ಅಪ್ಪ, ಬಕಾಸುರ ಯಾವಾಗಾದ್ರೂ ಬರ್ಬೋದು. ನಡೀರಿ, ನೀವು ಹೋಗಿ, ಮನೆ ಒಳಗಡೆ ಹೋಗಿ. ಕೃಷ್ಣ, ನೀನ್ ಏನ್ ಹೇಳ್ತಿದ್ಯಾ? ಕೇವಲ ನಮ್ ಜೀವನ ಅಪಾಯದಲ್ಲಿದ್ಯಾ? ನಿನಗಿಲ್ವಾ? ಆದ್ರೆ ಅಮ್ಮ, ನನ್ ಕೆಲ್ಸ ಇನ್ನು ಪೂರ್ತಿ ಮುಗ್ದಿಲ್ಲ. ನಾನು ಹೋಗಿ ನೋಡ್ತೀನಿ ಎಲ್ರು ಸುರಕ್ಷಿತವಾಗಿದ್ದಾರೋ ಇಲ್ವೋ. ಕಂದ, ನಾನ್ ನಿನ್ ಯಾವ ಮಾತು ಕೇಳಲ್ಲ. ಎಲ್ರೂ ಅವ್ರನ್ನವರೇ ರಕ್ಷಣೆ ಮಾಡ್ಕೋಬೇಕು. ಹೀಗೆ ಎಲ್ರೂ ಸುರಕ್ಷಿತವಾಗಿರೋದು. ನಡಿ ನೀನ್ ಒಳಗೆ. ಬಾಬಲ್ ರಾಮ. ದಾಮೋದರ, ನಾವು ಈ ಬಕಾಸುರನಿಂದ ತಪ್ಪಿಸ್ಕೊಳ್ಳಕ್ಕೆ ಏನಾದ್ರೂ ಮಾಡ್ಲೇಬೇಕು. ನೀವು ಚಿಂತಿಸಬೇಡಿ ನಂದಣ್ಣ, ನಾನಿರೋ ತನಕ ಗೋಕುಲ ಜನರಿಗೆ ಏನೂ ಆಗೋದಿಲ್ಲ. ಇಲ್ಲಿ ಕೇಳಿ, ನೀವಿಲ್ಲೇನ್ ಮಾಡ್ತಿದ್ದೀರಾ? ದಾಮೋದರಣ್ಣ, ಒಳಗ್ ಬನ್ನಿ. ಇಲ್ಲ ಯಶೋದೆ, ಗೋಕುಲನ ಬಕಾಸುರನಿಂದ ಕಾಪಾಡ್ಬೇಕು ಅಂದ್ರೆ ನಾವು ಏನಾದ್ರೂ ಮಾಡ್ಲೇಬೇಕು. ನೀವೇನೇ ಹೇಳಿದ್ರು ನಾನ್ ಕೇಳೋದಿಲ್ಲ. ನೀವ್ ಒಳಗ್ ಬನ್ನಿ. ಬನ್ನಿ ಒಳಗೆ ಬನ್ನಿ. ಓಡೋ, ಬಕಾಸುರ ಬಂದ. ಕೃಷ್ಣ, ಕೃಷ್ಣ, ಕಂದ, ಬಾಗಿಲ್ ತೆಗಿ. ಕೃಷ್ಣ, ಬಾಗಿಲ್ ತೆಗಿ. ಕಂದ, ಬಾಗಿಲ್ ತೆಗಿಯೋ. ಅಮ್ಮ ಅಪ್ಪ, ನನ್ ಬಗ್ಗೆ ನೀವೇನು ಚಿಂತೆ ಮಾಡಬೇಡಿ. ನನ್ಗೇನು ಆಗೋದಿಲ್ಲ. ಬೇಡ ಕೃಷ್ಣ. ಕೃಷ್ಣ. ಕೃಷ್ಣ, ಬಾಗಿಲ್ ತೆಗಿ. ಅಮ್ಮ, ನನ್ನನ್ನ ಶಂಸಮ್ಮ. ಬಾಗಿಲ್ ತೆಗಿ. ಕೃಷ್ಣ, ನಾನೀಗ ಬಾಗಿಲು ತೆಗೆಯಲ್ಲ. ಅಪ್ಪ, ನಾನು ಹೋಗಿ ಶಂಕರನ್ ಕರ್ಕೊಂಡ್ ಬರ್ತೀನಿ. ಕೃಷ್ಣ. ಕೃಷ್ಣ, ಈ ಕೃಷ್ಣ ಎಲ್ಲಿ ಹೋಗ್ತಿದ್ದಾನೆ? ಬಲರಾಮ, ಕೃಷ್ಣನ್ ಜೀವ ಅಪಾಯದಲ್ಲಿದೆ. ಬಾಗಿಲ್ ತೆಗಿ, ಬೇಗ ತೆಗಿ. ಬಾಗಿಲ್ ತೆಗಿ. ನೀವೇನು ಚಿಂತೆ ಮಾಡಬೇಡಿ. ಬಲರಾಮ ಇರೋವರೆಗೂ ಅವನ್ನ ಮೀರಿ ಯಾರು ಏನು ಕೆಟ್ಟದ್ ಮಾಡೋದಕ್ಕಾಗಲ್ಲ. ನಾನು ಈಗಲೇ ಕೃಷ್ಣನ್ ಕರ್ಕೊಂಡ್ ಬರ್ತೀನಪ್ಪ. ಆದ್ರೆ ಮೊದ್ಲು ಬಾಗಿಲನ್ನ ತೆಗಿಯೋ, ಬಲರಾಮ. ಹೇ ಪ್ರಭು, ಯಾರಾದ್ರೂ ಇದೀರಾ? ಯಾರಾದ್ರೂ ಇದೀರಾ? ಬಾಗಿಲ್ ತೆಗೀರಿ. ನೀನೇನ್ ಹೇಳ್ತಾ ಇದ್ಯಾ? ನಾನ್ ನಿನ್ನ ಇಲ್ಲಿ ಒಬ್ಬನ್ನೇ ಬಿಟ್ಟು ನಾನ್ ಹೇಗ್ ಹೋಗ್ಲಿ? ಶಂಕರನ್ನ ಕರ್ಕೊಂಡು ನೀನ್ ಹೋಗು. ಅಲ್ಲಿ ತನಕ ನಾನು ಈ ರಾಕ್ಷಸನ್ ನೋಡ್ಕೊಂತೀನಿ. ಅಣ್ಣ, ನಾನ್ ತುಂಬಾ ಚಿಕ್ಕವನು. ನಾನ್ ಶಂಕರನ್ ಕರ್ಕೊಂಡು ಹೋಗಕ್ಕಾಗಲ್ಲ. ನೀನೇ ಶಂಕರನ್ ಕರ್ಕೊಂಡು ಹೋಗ್ಬೇಕು. ಕೃಷ್ಣ, ನೀನೊಬ್ಬ. ಸರಿ, ನಾನು ಈಗ್ಲೇ ಹೋಗಿ ಈಗ್ಲೇ ಬರ್ತೀನಿ. ಬೇಗ ಬಾ ಅಣ್ಣ. ನಿಲ್ಲು ಬಕಾಸುರ. ಯಾರೋ ನೀನು? ನನ್ನನ್ನೇ ತಡೆಯೋ ದುಸ್ಸಾಹಸ ಮಾಡ್ತಿದ್ದೀಯಾ? ನಾನು ನಿನ್ನ ದುಸ್ಸಾಹಸವನ್ನು ನಾಶ ಮಾಡ್ಬಿಡ್ತೀನಿ. ನಾನು ಸುರಿಸೋ ಈ ಬೆಂಕಿ ಮಳೆಯಿಂದ ದೇವತೆಗಳು ಪಾರಾಗೋದಕ್ಕಾಗೋದಿಲ್ಲ. ಇನ್ನು ನೀನ್ ಯಾವ ಲೆಕ್ಕನೋ, ಚಿಕ್ಕ ಹುಡುಗ? ಈ ರಾಕ್ಷಸ ನನ್ ಮಾತ್ ಕೇಳ್ತಾನೆ ಇಲ್ಲ. ಬರೀ ಬೆಂಕಿ ಉಗುಳುತ್ತಿದ್ದಾನೆ. ಬಕಾಸುರ, ನಿನ್ ಬೆಂಕಿ ಆಟ ಏನಾದ್ರೂ ಮುಗ್ದಿದ್ರೆ ಸ್ವಲ್ಪ ಹೊತ್ತು ಮಾತಾಡನ್ವಾ? ಬಲದ ಅಹಂಕಾರ. ಎಲ್ಲ ರಾಕ್ಷಸರದು ಇದೇ ಸಮಸ್ಯೆ. ಅವ್ರ ತಮ್ಮ ಅಹಂಕಾರದಲ್ಲಿ ಯಾರ ಮಾತು ಕೇಳಲ್ಲ. ಅಮ್ಮ ಹೇಳ್ತಾಳೆ, ಶತ್ರುವಿನ ಶಕ್ತಿ ಯಾವುದು ಅಂತ ಮೊದಲು ತಿಳ್ಕೋಬೇಕು. ನಾವು ಆಮೇಲೆ ಆಕ್ರಮಣ ಮಾಡಬೇಕು.
ಎಲ್ಲೇ ಅಡಗಿರೋ, ಆದರೆ ಇವತ್ತು ನಾನು ನಿನ್ನನ್ನು ಜೀವಂತವಾಗಿ ಉಳಿಸೋದಿಲ್ಲ, ನಿನ್ನ ಉಳಿಸೋದಿಲ್ಲ. ಎದುರಿಗೆ ಬಾ. ಪೂತ್ನಿ ಅವಳಗೆ ಸತ್ತಿದ್ದು, ಅವಳಿಗೆ ನಾನೇನು ಮಾಡ್ಲೇ ಇಲ್ಲ. ಆದ್ರೆ ಇದನ್ನೆಲ್ಲ ಬಕಾಸುರನ್ ಹೇಳ್ದವ್ರು ಯಾರು? ಇವನ್ಗೇನು ಅರ್ಥನೇ ಆಗಲ್ಲ, ಬರೀ ಬಾಯಿ ತೆಗ್ದು ಬೆಂಕಿ ಉಗುಳ್ತಾನೆ. ಏ ಹುಡುಗ, ನಾನು ಮುಂದೆ ಬಾ. ಇಲ್ಲದಿದ್ದರೆ ಈ ಗೋಕುಲವಾಸಿಗಳನ್ನು, ಗೋಕುಲವನ್ನು ಸುಟ್ಟು ಬಿಡ್ತೇನೆ. ಬಾಲಕ, ಎದುರು ಬಾ. ಈಗ ನಾನು ಬಕಾಸುರನ ತಡಿಲೇಬೇಕು, ಇಲ್ದಿದ್ರೆ ನಾವೆಲ್ಲರೂ ಕಷ್ಟದಲ್ಲಿ ಸಿಕ್ಕಾಕೋತೀವಿ. ಈಗ ನಾನು ಏನ್ ಮಾಡೋದು? ಈ ಬಕಾಸುರನ ತಡೆಯೋದೇಗೆ? ಏನೂ ಇಲ್ಲ. ಈ ಬಕಾಸುರನನ್ನು ಕೇವಲ ಸುದರ್ಶನ ಚಕ್ರದಂತಹ ದಿವ್ಯ ಶಕ್ತಿ ಮಾತ್ರ ಸೋಲಿಸಬಲ್ಲದು. ಈಗ ಏನಾಗುತ್ತದೆ ಪ್ರಭು? ದೇವರ್ಷಿ, ಈ ಜಗತ್ತಿನ ಪ್ರತಿಯೊಂದು ವಸ್ತು ತನ್ನಷ್ಟಕ್ಕೆ ತಾನೇ ದಿವ್ಯವಾಗಿದೆ. ಮನುಷ್ಯನಿಗೆ ಅವನ ಗುಣ, ಧರ್ಮ, ಪ್ರಕೃತಿಯ ಜ್ಞಾನವಿದ್ದರೆ ಮಣ್ಣಿನ ಒಂದು ಕಣವು ಸುದರ್ಶನ ಚಕ್ರದಷ್ಟೇ ಪ್ರಭಾವಿಯಾಗುತ್ತದೆ. ಹಾಗೆ ಅಯೋಗ್ಯ ಮನುಷ್ಯನ ಕೈಗೆ ದೊರೆತಾಗ ಸುದರ್ಶನ ಚಕ್ರವು ತನ್ನ ಶಕ್ತಿ ಕಳೆದುಕೊಳ್ಳುತ್ತದೆ. ದೇವರ್ಷಿ, ನಾರಾಯಣ ನಾರಾಯಣ, ಇದರ ಅರ್ಥ ಹೀಗಲ್ಲವೇ ಪ್ರಭು? ಪರಮಾವತಾರಿ ಯಾವ ವಸ್ತುವನ್ನು ಧಾರಣೆ ಮಾಡುತ್ತಾನೋ ಅದೇ ಪರಮ ಅಸ್ತ್ರವಾಗುತ್ತದೆ. ನೀವು ಸತ್ಯ ಹೇಳಿದಿರಿ ದೇವರ್ಷಿ. ನಾರಾಯಣ ನಾರಾಯಣ. ಇದ್ರೆ ಅವ್ರ ಸಾವು ನಿಶ್ಚಿತ ಆದಂತೆನೆ. ನನ್ನ ಅಸ್ತ್ರದಲ್ಲಿ ಇಷ್ಟೊಂದು ಶಕ್ತಿ? ಬಕಾಸುರ ತುಂಬಾ ದೊಡ್ಡ ರಾಕ್ಷಸ, ಒಂದೇ ಏಟಲ್ ಸಾಯೋದಿಲ್ಲ. ಅವನ್ ಖಂಡಿತ ಎದ್ರುಕೊಂಡು ಓಡೋಗಿದ್ದಾನೆ. ಅವನ್ಗೇನಾದ್ರೂ ಸ್ವಲ್ಪ ಬುದ್ಧಿ ಇತ್ತಂದ್ರೆ ಅವನ್ ಮತ್ತೆ ಗೋಕುಲಕ್ ಬರೋದಿಲ್ಲ ಆಗಿದ್ದ. ಆದ್ರೆ ಅವನು ಒಳಗೊಳಗೆ ಎದ್ರುಕೊಂಡಿದ್ದ, ಅದಕ್ಕೆ ಅವನು ಓಡೋದ. ಏನ್ ಹೇಳ್ತಾ ಇದ್ಯಾ ನೀನು ಕೃಷ್ಣ? ಅದ್ ಹೇಗ್ ಸಾಧ್ಯ? ಅಪ್ಪ, ನಿಮ್ಗೆ ನಂಬಿಕೆ ಇಲ್ಲ ಅಂದ್ರೆ ನೀವೇ ಹೋಗಿ ಅಲ್ಲಿ ನೋಡ್ಕೊಂಡ್ ಬನ್ನಿ. ದಾಮೋದರ, ನಡಿ. ಅಮ್ಮ, ನನ್ ಗೊತ್ತಿತ್ತು ನಿನ್ಗೆ ನಿನ್ ಕಂದನ್ ಮೇಲೆ ಪೂರ್ತಿ ನಂಬಿಕೆ ಇದೆ, ಅದಕ್ಕೆ ನೀನ್ ಬಕಾಸುರನ್ ನೋಡಕ್ಕೆ ಅಪ್ಪನ್ ಜೊತೆ ಹೋಗಿಲ್ಲ. ಕಂದ, ಮೊದ್ಲಿದನ್ ಹೇಳು, ನೀನ್ ಅಲ್ಲಿಗೆ ಒಬ್ನೇ ಯಾಕೆ ಹೋದೆ? ನಾನಿನ್ನ ಕರಿತಾ ಇದ್ರು ನೀನ್ ಯಾಕೆ ಕೇಳಿಸ್ಕೊಳ್ಳಿಲ್ಲ? ಒಂದ್ ವೇಳೆ ನಿನ್ಗೇನಾದ್ರೂ ಆಗಿದ್ರೆ? ಅಮ್ಮ, ನಾನೀಗ ಸುರಕ್ಷಿತವಾಗಿದ್ದೀನಿ. ನಾನ್ ನಿನ್ ಎದುರುಗಡೆನೆ ಇರ್ತೀನಲ್ವಾ, ನನ್ಗೇನು ಆಗಿಲ್ಲ ಅಮ್ಮ. ಕಂದ, ಇವತ್ ನಾನ್ ನಿನ್ ಬೆಣ್ಣೆ ಅಂತ ಮಾತಿಗೆಲ್ಲ ಖಂಡಿತ ಮರಳಾಗಲ್ಲ. ಅಪಾಯ ಈಗ ಹೋಗಿರ್ಲಿ ಇಲ್ದಿರ್ಲಿ, ಇನ್ನೇನ್ ಮನೆಯಿಂದ ಹೊರಗೆ ಹೋಗೋ ಹಾಗಿಲ್ಲ. ನಡಿ. ಅಮ್ಮ ಕೇಳಿಲ್ಲಿ, ಅಪಾಯ ಇನ್ನೂ ಪೂರ್ತಿಯಾಗಿ ಹೋಗಿಲ್ಲ, ಬಕಾಸುರ ಮತ್ತೇನೋ ಬರ್ಬೋದು. ನಾನು ಏನನ್ನು ಕೇಳುದಿಲ್ಲ, ಈಗ ನೀನ್ ಮನೇಲೇ ಇರ್ತೀಯ ಅಷ್ಟೇ. ನಡಿ. ಅಮ್ಮ, ಪೂರ್ತಿ ಕೇಳಿಸ್ಕೊ, ಇನ್ನೂ ಕೆಲ್ಸ ಪೂರ್ತಿ ಆಗಿಲ್ಲ. ಗುರುದೇವ ಖರ್ಗಾಚಾರ್ಯ. ಮಹಾರಾಣಿ ರೋಹಿಣಿ, ಮಹಾರಾಣಿ ರೋಹಿಣಿ ಈ ಹೊತ್ತಿನಲ್ಲಿ ಇಲ್ಲಿ? ಸಹಾಯ
ಸಹಾಯ ಮಾಡಿರಿ ಗುರುದೇವ. ನನ್ನ ಜ್ಯೋತಿಷ್ಯ ವಿದ್ಯೆಯ ಅನುಸಾರ ಈ ವಿಧಿಯು ಅಕ್ರೂರರಿಲ್ಲದೆ ಮುಂದೆ ಸಾಗುವುದೇ ಇಲ್ಲ. ಬಕಾಸುರ ಹೀಗೆ ಓಡ್ ಹೋಗಿದ್ದಂತೂ ನನಗೆ ಅರ್ಥನೇ ಆಗ್ತಿಲ್ಲ. ಆದ್ರೆ ಒಂದ್ ಮಾತಂತೂ ನಿಜ, ಆಪತ್ತು ಇನ್ನೂ ಮುಗ್ದಿಲ್ಲ. ನೀವ್ ಹೇಳಿದ್ ಸತ್ಯ ನಂದಣ್ಣ. ಹೋದ್ಸಲನೂ ಬಕಾಸುರ ಏಕಾಏಕಿ ನಮ್ಮೇಲೆ ದಾಳಿ ಮಾಡಿದ್ದ. ಬಕಾಸುರ ಬದುಕಿರೋ ತನಕ ನಮ್ ಜೀವನ ಸುರಕ್ಷಿತವಾಗಿರಲ್ಲ. ನಾವು ಪೂರ್ತಿ ತಯಾರಿ ಮಾಡ್ಕೋಬೇಕು. ಆದ್ರೆ ಅದಕ್ಕಿಂತ ಮುಖ್ಯ ಅಂದ್ರೆ ನಾವು ಶ್ರೀಮನ್ ನಾರಾಯಣನ್ ಮೇಲೆ ಪೂರ್ತಿ ನಂಬಿಕೆ ಇಡಬೇಕು. ಯಾಕೆಂದ್ರೆ ಆ ದೇವರು ಮಾತ್ರ ನಮ್ಮನ್ನ ಕಾಪಾಡಕ್ ಸಾಧ್ಯ. ಕೃಷ್ಣ, ಈ ಬಕಾಸುರ ಓಡೋದ್ರೆ ನಿನಗ್ಯಾಕೆ ಇಷ್ಟೊಂದು ಚಿಂತೆ ಆಗ್ತಿದೆ? ಬೇರೆ ಯಾರು ಕಾಣಿಸಲ್ಲ. ಕೃಷ್ಣ, ಕೃಷ್ಣ, ಕೃಷ್ಣ. ಅಮ್ಮ ನೋಡೋದಕ್ಕೂ ಮೊದ್ಲು ನಾನು ಹೋಗ್ತೀನಿ. ಕಂದ, ಕೃಷ್ಣ, ಕೃಷ್ಣ ಎಲ್ಲಿದ್ದಾನೆ? ಕೃಷ್ಣ, ಕೃಷ್ಣ ಇಲ್ಲೇ ಮಲ್ಗಿದಾನಲ್ಲ. ಕೃಷ್ಣನ್ ಗೆಳೆಯರೆಲ್ಲ ಇಲ್ಲೇ ಇದ್ದಾರೆ, ಮತ್ ಕೃಷ್ಣ ಮಲ್ಗಿದಾನ? ಅದ್ ಹೇಗ್ ಸಾಧ್ಯ? ಕಂದ, 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 ಮಲ್ಕೋ. ನಾರಾಯಣ ನಾರಾಯಣ, ನಿಮ್ಮದು ಇದೆ. ಬಾಲಕನೇ ವಿಷ್ಣುವಿನ ಅವತಾರವಾಗಿದ್ದಾನೆ. ಬಕಾಸುರ ಗೋಕುಲದೊಳಗ್ ಬರೋದಕ್ಕೂ ಮೊದ್ಲು ನಾನು ಯಮುನೆ ತಡ ಮುಟ್ಲೇಬೇಕು. ಅಮ್ಮಂಗೆ ಮಧು ಮೇಲೆ ಸಂಶಯ ಬರೋಕ್ಕೂ ಮೊದ್ಲು ನಾನು ಬಕಾಸುರಂಗೆ ಸತ್ಯನ ಅರ್ಥ ಮಾಡಿಸಿ ಮನೆಗೆ ಹೋಗ್ಬೇಕು. ಆಗ ನಮ್ಮೆಲ್ರ ಕಷ್ಟ ಕೂಡ ದೂರ ಆಗುತ್ತೆ. ಈಗ ನನಗರ್ಥವಾಗಿದೆ. ಆ ಬಾಯಿ ಬಡ್ಕ ಬಾಲಕ ಕೇವಲ ನನ್ನ ಸೋದರಿ ಕೂತನಿಯ ಹತ್ಯೆ ಮಾತ್ರ ಮಾಡಿದ್ದಲ್ಲ, ಇವನು ಅದೇ ಬಾಲಕ. ಇವನಿಗಾಗಿಯೇ ಅಶರೀರವಾಣಿಯಾಗಿದ್ದು. ಸ್ವತಃ ಇದೇ ಬಾಲಕ ಕಂಸನ ಅಂತ್ಯದ ಕಾರಣವಾಗಲಿದ್ದಾನೆ. ದೇವಕಿಯ 8ನೇ ಪುತ್ರ, ಈಗ ನಾನು ನಿನ್ನ ಹತ್ಯೆಯನ್ನ ಭಗವಂತ ಕಂಸನ ಎದುರಲ್ಲೇ ಮಾಡ್ತೇನೆ. ಬಕಾಸುರ, ನಾನ್ ಬಂದಿದ್ದೀನಿ. ಭಗವಂತ, ಬಕಾಸುರ ತನ್ನ ಶಕ್ತಿಶಾಲಿ ಕೈಗಳಲ್ಲಿ ಒಬ್ಬ ಬಾಲಕನನ್ನ ಹಿಡ್ಕೊಂಡು ಮಥುರೆ ಕಡೆನೇ ಬರ್ತಾ ಇದ್ದಾನೆ. ಬಾಲಕ ಯಾರು? ಆ ಬಾಲಕ? ಬಾಲಕ ಯಾರಂತ ಸರಿಯಾಗಿ ಕಾಣ್ತಾ ಇಲ್ಲ, ಆದ್ರೆ ಬಾಲಕ ಅಂತೂ ಹೌದು. ಗೋಕುಲದ ಸರ್ವನಾಶದ ಬದಲಾಗಿ ಈಗ ಬಕಾಸುರ ಯಾರೋ ಬಾಲಕನನ್ನು ತನ್ನ ಕೈಗಳಲ್ಲಿ ಹಿಡಿದು ತರುತ್ತಿದ್ದಾನೆ ಎಂದರೆ ಖಂಡಿತ ಯಾರ ಬಗ್ಗೆ ಅಶರೀರವಾಣಿಯಾಗಿತ್ತು ಅದೇ ಬಾಲಕನಿರಬೇಕು. ಭಲಾರೆ ಬಕಾಸುರ, ಭಲಾರೆ. ಭಗವಂತ, ನಾವಂತೂ ಕತ್ಲಲ್ಲೇ ಬಾಣ ಬಿಟ್ಟಿದ್ದು, ಆದ್ರೆ ಇದು ನಿಜವಾಗ್ಲೂ ಗುರಿಯನ್ನೇ ತಲುಪಿದೆ. ಈಗ ಮೋಸಗಾರ ವಿಷ್ಣುವಿನ ಆ ಮೋಸ, ಗೋಕುಲದ ರಹಸ್ಯ ಮತ್ತು ದೇವಕಿ ಅಷ್ಟಮ ಫಲ ನನ್ನ ಎದುರಿಗೆ ಬರಲಿದೆ. ನಾನ್ ಒಳಗ್ ನೋಡ್ಕೊಂಡ್ ಬರ್ತೀನಿ. ಕಂದ, 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 ಕಂದ. ಈ ತರ ಮಾಡಕ್ಕೆ ಕೃಷ್ಣನೇ ಹೇಳಿದ್ದು. ಇಲ್ಲಿ ಕೇಳಿ, ಏನಾಯ್ತು ಯಶೋದೆ? ಕೃಷ್ಣ ಅನ್ಕೊಂಡಿಲ್ಲ. ಇವ್ರು ಸತ್ಯನೇ ಹೇಳ್ತಿರೋದು. ಏನು? ಅವ್ರು ಯಾವ ಕಡೆ ಹೋದ್ರು? ಆಕಾಶದಲ್ಲೇ ಮಥುರೆ ಕಡೆ ಹೋದವನು. ಹೇ ಸತ್ಯನಾರಾಯಣ, ನನ್ ಕಂದನ್ನ ಈಗ ನೀವೇ ಕಾಪಾಡ್ಬೇಕು. ಅವನಿಗೇನು ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ. ಯಶೋದೆ, ಧೈರ್ಯವಾಗಿರು. ಕೃಷ್ಣನ್ಗೆ ಏನೂ ಆಗಲ್ಲ. ನಾವೀಗ್ಲೇ ಹೋಗಿ ಹುಡುಕ್ತೀವಿ. ಬನ್ನಿ ಬನ್ನಿ.